ಹಾಯ್ ಫ್ರೆಂಡ್ಸ್, ನಾನು ನಿಮಗೆಲ್ಲ ಇವತ್ತು ತರಕಾರಿ ಬಾತ್ ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿ: ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಶುಂಠಿ, ಹುರ್ಗಡ್ಲೆ, ಒಂದು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಇಷ್ಟು ತಗೊಳ್ಳಿ. ಮತ್ತು ತರಕಾರಿ: ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಬೀನಿಸು ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಎಲ್ಲನೂ ಗ್ರೈಂಡ್ ಮಾಡೋಕೆ ಹಾಕ್ತಾಯಿದ್ದೀನಿ. ಮತ್ತು ಈಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಒಂದು ಬಾಣಲಿಗೆ ಚಕ್ಕೆ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ತರಕಾರಿ ಸೇರಿಸ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು, ಆಲೂಗೆಡ್ಡೆ, ಬೀನಿಸು, ಗೆಡ್ಡೆಕೋಸು ಸೇರಿಸ್ಕೊಂಡೆ. ಈಗ ಫ್ರೈ ಮಾಡಿದೆ. ಇದಕ್ಕೆ ಸ್ವಲ್ಪ ರುಚಿ ಸೇರಿಸ್ಕೊಂಡೆ. ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ರುಚಿ. ಆಮೇಲೆ ಬೇಕಾದ್ರೆ ಅಕ್ಕಿ ಹಾಕಿದ ನಂತರ ಹಾಕೋಬೋದು. 2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ, 2 ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಸ್ಪೂನು ಅರಿಶಿಣ ಹಾಕ್ಕೊತಾ ಇದ್ದೀನಿ. ಈಗ ಅದು ತಿರುಗ್ತೀನಿ. ನಂತರ ಅದಕ್ಕೆ ರುಬ್ಬಿ ಇಟ್ಟಿಕೊಂಡಿರುವಂತಹ ಮಸಾಲೆ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಈಗ ಅದನ್ನು ತಿರುಗಿ ಚೆನ್ನಾಗಿ ಒಂದು ಕುದಿ ಬರೋ ಗಂಟ ತಿರುಗಿ, ಕುದಿ ಬತ್ತಲೆ ನೀರು ಹಾಕ್ಕೊಳ್ಳಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು. ನಾನು ಅಳತೆ ಮಾಡಿ ಮಡಿಕೊಂಡಿದ್ದೆ. ಈಗ ಅಕ್ಕಿ ತೊಳೆದು ಮಡಿಕೊಂಡಿದ್ದು ಕುದಿ ಬರ್ತಿದೆ. ಅಕ್ಕಿ ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ಹಾಕಿದ ನಂತರ ಹಾಗೆ ಬಿಟ್ಬಿಡಬಾರ್ದು, ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಅದರಿಂದ ತಿರುಗಬೇಕದು. ಅಕ್ಕಿ ಇಲ್ಲಾಂದರೆ ತಳ ಹಿಡ್ಕೊಂಡು ಸೀದೋದಂಗೆ ಆಗುತ್ತೆ. ಕುದಿ ಬರ್ತಾಯಿದೆ. ಈಗ ಸ್ವಲ್ಪ ಸ್ವಲ್ಪ ಕುದಿ ಬರ್ತಾಯಿದೆ. ತಿರುಗ್ತಾ ಇರಬೇಕು ಅಲ್ಲಲ್ಲೇ ಸ್ವಲ್ಪ. ತಿರುಗ್ತಾರಿ ಹಂಗೇ ಸ್ವಲ್ಪ. ಇನ್ನೊಂದು ಸ್ವಲ್ಪ ಕುದಿ ಜಾಸ್ತಿ ಆಯ್ತಲೇ ಒಂದು ತಕ್ಕ ಮಟ್ಟಿಗೆ ಬರುತ್ತೆ. ಕುದೀತಾ ಇದೆ ನೋಡಿ. ಈಗ ಒಂದು ತಕ್ಕ ಮಟ್ಟಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಕುದ್ರೆ ನಮಗೆ ಬಾತ್ ರೆಡಿಯಾಗುತ್ತೆ. ಈಗ ನೋಡಿ, ಇನ್ನೊಂದು ಸ್ವಲ್ಪ ಇದಾಗಬೇಕು. ಅನ್ನ ಪೊಂಗಬೇಕಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಿದೆ. ಈಗ ಪೂರ್ತಿ ಬೆಂದಿದೆ. ಈಗ ತಳದಿಂದ ತಿರುಗಬೇಕು. ಪೂರ್ತಿ ಬೆಂದಿದೆ. ಈಗ ಸ್ವಲ್ಪ ಈಗ ನೋಡಿ, ಇನ್ನೊಂದು ಸ್ವಲ್ಪ ರೆಡಿಯಾಗಿದೆ ಬಾತು. ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಚಟ್ನಿನೂ ಆಡಿಸಿ ಇಟ್ಕೊಂಡಿದ್ದೀನಿ ನಾನು. ಚಟ್ನಿ ಜೊತೆನೂ ಬಾತು ಸೂಪರಾಗಿರುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.